ಇವತ್ತು ಈ ವಿಡಿಯೋದಲ್ಲಿ ಈರುಳ್ಳಿ ಹೂವು ಜೊತೆ ದೋಸೆ ಮಾಡ್ತಾ ಇದ್ದೀವಿ. ಈ ದೋಸೆ ತಿನ್ನೋಕೆ ಸೂಪರ್ ಟೇಸ್ಟಿ ಇರುತ್ತೆ. ಈಗ ಅಂಥ ವಿಡಿಯೋ ನೋಡೋಣ ಅಂದರೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ನಾನು ಇವತ್ತು ಈ ದೋಸೆಗೋಸ್ಕರ ನಾವು ನೀರು ದೋಸೆ ಮಾಡ್ತೀವಲ್ಲ ಆ ಪ್ರೋಸೆಸ್ ಎಲ್ಲ ಮಾಡಬೇಕು. ಅದಕ್ಕೆ ನಾನು ರೇಷನ್ ಅಕ್ಕಿ 1-2 ಲೋಟ ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ತೊಗೊಳ್ಳಿ. ರೇಷನ್ ಅಕ್ಕಿ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ, ಸೊ ಅದಕ್ಕಾಗಿ 2-3 ಸಲ ಆದರೂ ಚೆನ್ನಾಗಿ ತೊಳಿಬೇಕು, ಇಲ್ಲಾಂದ್ರೆ ಸ್ಮೆಲ್ ಇರುತ್ತೆ. ಓವರ್ನೈಟು ನೆನೆ ಹಾಕಿ ಇಡಬೇಕು. ಓವರ್ನೈಟ್ ನೆನೆ ಹಾಕಿ ಬೆಳಗ್ಗೆ ನಾವು ಆ ಅಕ್ಕಿನ ರುಬ್ಬಕ್ಕೆ ಮೊದಲೇ 1 ಸಲ ತೊಳಿಬೇಕು. ಯಾಕಂದರೆ ಹುಳಿ ಬಂದಿರುತ್ತಲ್ಲ ಚೆನ್ನಾಗಿರಲ್ಲ. 1 ಸಲ ತೊಳೆದಾದ್ಮೇಲೆ ಈ ಥರ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ನೆನೆ ಹಾಕಿರೋ ಅಕ್ಕಿ ಎಲ್ಲ ಒಂದೇ ಸಲ ಹಾಕ್ಬೋದು. 2 ಲೋಟ ತೊಗೊಂಡಿದ್ದೀನಿ, ಒಂದೇ ಸಲ ಹಾಕಿದ್ದೀನಿ. 1 ಲೋಟದಲ್ಲಿ ನೀರು ಹಾಕಿದ್ದೀನಿ, 1/4 ಲೋಟ ನೀರು ಹಾಕಿದ್ದೀನಿ. ಹಾಕಿ ನೈಸಾಗಿ ಸ್ವಲ್ಪ ತರಿ ಇರಬಾರ್ದು, ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಈಗ ಈ ಪೇಸ್ಟಿಗೆ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ಇದರಲ್ಲಿ 1.5 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಇಟ್ಟು ಒಂದು ಸೈಡಿಗೆ ಇಟ್ಬಿಡೋಣ. ನೆಕ್ಸ್ಟ್ ಪ್ರಾಸೆಸ್ ಈಗ ಕಂಟಿನ್ಯೂ ಮಾಡೋಣ. ಈರುಳ್ಳಿ ಹೂವು ಅಂತ ಹೇಳಿದ್ದೀನಲ್ಲ, ಈರುಳ್ಳಿ ಹೂವು ದೋಸೆಗೆ ಈರುಳ್ಳಿ ಹೂವು ಇಲ್ಲಾಂದರೆ ಚೆನ್ನಾಗಿರಲ್ಲ ತಾನೆ. ಅದಕ್ಕೆ ನಾನು 1 ಕಟ್ಟು ಈರುಳ್ಳಿ ಹೂವು ತಂದಿದ್ದೀನಿ. ಇದರಲ್ಲಿ ಇರುವ ಹೂವುಗಳು ನಮಗೆ ಯೂಸ್ ಆಗಲ್ಲ, ಸೊ ಅದಕ್ಕಾಗಿ ಆ ಹೂವುಗಳು ಕಿತ್ಬಿಡಬೇಕು. ಈ ಈರುಳ್ಳಿ ಹೂವು ಫಸ್ಟೇ ತೊಳೆದಾದ್ಮೇಲೆ ಈ ಪ್ರಾಸೆಸ್ನ ಮಾಡಬೇಕು. ಓಕೆನಾ? ನೋಡಿ ಈರುಳ್ಳಿ ಹೂವು ಎಷ್ಟು ನೋಡೋಕ್ಕೆ ಚೆನ್ನಾಗಿದೆಯಲ್ಲ, ಅದಕ್ಕೆ ಸಣ್ಣ ವೀಡಿಯೋ ಕ್ಲಿಪ್ ಇಟ್ಟಿದ್ದೀನಿ. ಈಗ ಈರುಳ್ಳಿ ಹೂವು ಸಣ್ಣದಾಗಿ ಹೆಚ್ಚಿಡಬೇಕು. ನಾವು ದೋಸೆ ಮೇಲೆ ಹಾಕಿ ತಿಂದಾಗ ಕರಮ್ ಸಿಗಬೇಕು, ಹಾಗೆ ಬೇಯಬೇಕಲ್ವಾ. ಇದೇನು ಬೇಗ ಬೇಯುತ್ತೆ. ನಾವು ಮಾಡಿರುವ ಈರುಳ್ಳಿ ದೋಸೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಬರಬೇಕಂದ್ರೆ ಅದರಲ್ಲಿ 1 ಕ್ಯಾರೆಟ್ 2 ಹಸಿರು ಮೆಣಸಿನ್ಕಾಯಿ ಹಾಕಬೇಕು. ಸೊ ಅದಕ್ಕಾಗಿ ನಮಗೆ ಕ್ಯಾರೆಟ್ ತುರಿಬೇಕಾಗುತ್ತೆ. ಅದಕ್ಕಾಗಿ ಸಿಪ್ಪೆಲ್ಲ ಎಡ್ದಾದ್ಮೇಲೆ ಒಂದು ಸಲ ತೊಳೆದಾದ್ಮೇಲೆ ಈ ಥರ ಕ್ಯಾರೆಟ್ನ ತುರ್ಕೋಬೇಕು. ಕ್ಯಾರೆಟ್ ತುರಿದಾದ್ಮೇಲೆ ಹಸಿರು ಮೆಣಸಿನ್ಕಾಯಿ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳಿದ್ರೆ ಅವಾಯ್ಡ್ ಮಾಡಿ. ಓಕೆನಾ? ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ರೆ ಟೇಸ್ಟ್ ಸೂಪರಾಗಿರುತ್ತೆ. ಅದು ನಿಮಗೂ ಗೊತ್ತು. ಕೊತ್ತಂಬರಿ ಸೊಪ್ಪು ಸಹ ಸಣ್ಣದಾಗಿ ಈ ಥರ ಹೆಚ್ಚು ಇಟ್ಕೋಬೇಕು. ಈ ಈರುಳ್ಳಿ ಹೂವು ಮೀನು ಸಾಂಬಾರು ಮಾಡ್ತಿರಲ್ಲ, ಅವಾಗ ಒಗ್ಗರಣೆಯಲ್ಲಿ 4-5 ಈರುಳ್ಳಿ ಹೂವು ಹಾಕಿ ಒಗ್ಗರಣೆ ಫ್ರೈ ಮಾಡಿದರೆ ಆ ಮೀನು ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ. ಹಾಗೆಯೇ ರಸಮು ಹುಳಿ ಸಾರಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಈಗ ದೋಸೆ ಇಟ್ಟು ಮಿಕ್ಸ್ ಮಾಡಿ ಒಂದು ಸೈಡ್ ಇಟ್ಟಿದ್ವಲ್ಲ, ಅದರಲ್ಲಿ 1/2 ಟೇಬಲ್ ಸ್ಪೂನ್ ಜೀರಿಗೆ, ನಾವು ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಅರ್ಧ ಕ್ಯಾರೆಟ್ ತುರಿ ಹಾಕಿ. ಫುಲ್ಲು ಹಾಕಬೇಡಿ. ಕೊತ್ತಂಬರಿ, ಕ್ಯಾರೆಟ್ ತುರಿ, ಈರುಳ್ಳಿ ಹೂವು ಎಲ್ಲನೂ ಸ್ವಲ್ಪ ಹಾಕಬೇಕು. ಸ್ವಲ್ಪ ಅಲ್ಲಿ ಬೇರೆ ನೀವು ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಇದರಲ್ಲಿ ಈರುಳ್ಳಿ ಹೂವು 1-2 ಮುಷ್ಟಿ ಹಾಕಿ, ಜಾಸ್ತಿ ಹಾಕೋಕೆ ಹೋಗ್ಬಿಡಿ. ಸ್ವಲ್ಪ ಇಟ್ಕೊಳ್ಳಿ ಸೈಡಲ್ಲಿ. ಅದು ಯಾವಾಗ ಯೂಸ್ ಮಾಡ್ತೀನಿ ಏನಂತ ನೀವು ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲ ಹಾಕಿ ಒಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ ಆನ್ ಮಾಡಿ ತವಾ ಬಿಸಿ ಆದಮೇಲೆ ಈ ಥರ ದೋಸೆಗೆ ಹಾಕಬೇಕು. ನಾವು ನೀರು ದೋಸೆ ಹೆಂಗೆ ಹಾಕ್ತೀವೋ ಆ ಥರ ಹಾಕಬೇಕು. ಈ ಥರ ಎಲ್ಲ ಸುತ್ತ ದೋಸೆ ಥರ ಹಾಕಿದ್ಮೇಲೆ ಇದ್ರ ಮೇಲೆ ನಾವು ತುರಿದಿರೋ ಕ್ಯಾರೆಟ್ ತುರಿ, ಕೊತ್ತಂಬರಿ, ಈರುಳ್ಳಿ ಹೂವು ಎಲ್ಲನೂ ಮೇಲೆ ಹಾಕಬೇಕು. ನೋಡೋಕ್ಕೆ ಕಲರ್ಫುಲ್ ಇದೆಯಾ, ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಇರುತ್ತೆ. ಇದ್ರ ಮೇಲೆ ಇವೆಲ್ಲ ಹಾಕಿದ ಮೇಲೆ ಇದರಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಹಾಕಿದ್ಮೇಲೆ ಆ ಸೈಡಲ್ಲಿ ನೋಡಿ ಬೆಳ್ಳೆ ಕಾಣಿಸ್ತಾ ಇದೆಯಲ್ಲ, ಬೆಳ್ಳಗೆ ಆಗಬಾರ್ದು, ಚೆನ್ನಾಗಿ ಕಾಣಬೇಕಂದ್ರೆ ಇದರಲ್ಲಿ ನೀರು ಜಾಸ್ತಿ ಎಣ್ಣೆ ಹಾಕಕ್ಕೆ ಹೋಗ್ಬಿಡಿ. ಮೊದಲೇ ಇದು ಬೇಸಿಗೆ ಕಾಲ ಅಲ್ವಾ, ಎಣ್ಣೆ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ. ಇದ್ರ ಮೇಲೆ ಸ್ವಲ್ಪ ನೀರನ್ನ ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಆ ವೈಟ್ ಇಲ್ಲೇ ದೋಸೆ ಚೆನ್ನಾಗಿರುತ್ತೆ. ಮುಚ್ಚಳ ಇಟ್ಟು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು. 5 ನಿಮಿಷ ಬೆಂದಾದ್ಮೇಲೆ ಮುಚ್ಚಳ ತೆಗೆದು ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿದ್ರೆ ನೋಡ್ತಾ ಇದ್ರಲ್ಲ, ಈ ಕಡೆನೂ ಎಷ್ಟು ಲೈಟಾಗಿ ಬಂದಿದೆ, ಆ ಥರನೇ ಬೇಯಿಸ್ಬೇಕು. ಜಾಸ್ತಿ ಸಿಯೋ ಥರ ಬೇಯಿಸಬಾರ್ದು. ಈಗ ಒಂದು ದೋಸೆ ರೆಡಿ ಆಯಿತು ತಾನೇ, ಇನ್ನೊಂದು ದೋಸೆನೂ ಹಾಕ್ಕೊಳ್ಳೋಣ. ಟೇಸ್ಟ್ ಮಾತ್ರ ನೀವು ಒಂದ್ಸಲ ಈರುಳ್ಳಿ ಹೂವು ಸಿಕ್ಕಿದಾಗ ತಂದು ಮಾಡಿ. ನೀವು ಇದೇ ಥರ ನೀರು ದೋಸೆ ಪ್ರೋಸೆಸ್ ಮಾಡ್ಬೋದು. ಇನ್ನೊಂದು ನಾವು ದೋಸೆ ಮಾಡ್ತೀವಲ್ಲ, ಉದ್ದಿನಬೇಳೆ, ಉದ್ದಿನ ಕಾಳು, ಆಮೇಲೆ ಕಡಲೆಬೇಳೆ, ಮೆಂತೆ ಎಲ್ಲ ಹಾಕ್ಕೊಂಡು ಆ ಥರ ದೋಸೆಗೂ ಈ ಈರುಳ್ಳಿ ಹೂವನ್ನು ಈ ಥರ ಹಾಕ್ಕೋಬೋದು. ಓಕೆನಾ? ಈಗ ದೋಸೆಗಳು ರೆಡಿಯಾಗಿದೆ. ಒಂದು ಸರ್ವಿಂಗ್ ಪ್ಲೇಟಲ್ಲಿ ನಾವು ಮಾಡಿರುವ ಈರುಳ್ಳಿ ಹೂವು ದೋಸೆನ ಇಟ್ಬಿಟ್ಟು, ಈ ದೋಸೆಗೆ ನಾನು ಚಟ್ನಿ ಕಾಂಬಿನೇಷನ್ ಸೂಪರ್ ಟೇಸ್ಟ್ ಆಗಿರುತ್ತೆ. ಅದಕ್ಕೆ ಚಟ್ನಿನೇ ಮಾಡಿದ್ದೀನಿ. ಚಟ್ನಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ಚಟ್ನಿ ವೀಡಿಯೋ ತೆಗೆದಿಲ್ಲ. ಸಣ್ಣ ದೋಸೆ ಪೀಸ್ ತಗೊಂಡು ಆ ಚಟ್ನಿ ತಗೊಂಡು ತಿಂತಾ ಇದ್ರೆ ಸಾಕತ್ತಾಗಿರುತ್ತೆ. ಚಟ್ನಿ ಮಾತ್ರ ಸ್ವಲ್ಪ ಖಾರವಾಗಿರಬೇಕು. ಓಕೆನಾ? ನಿಮಗೆ ಈರುಳ್ಳಿ ಹೂವನ ದೋಸೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಓಕೆನಾ? ಎಲ್ಲರಿಗೂ ಬಾಯ್.